ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ. ಸೇ ನೋ ಟು ಡ್ರಗ್ಸ್ ಘೋಷಣೆ, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ಪೊಲೀಸರು. ಮುಂದುವರೆದ ಸರಣಿ ಕಳ್ಳತನಗಳು, ಪೊಲೀಸರಿಗೆ ಸವಾಲಾದ ಕಳ್ಳರು, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧ, ಮಾದಕ ವಸ್ತುಗಳಿಂದ ದೂರವಿರಿ, ಡಿವೈಎಸ್ಪಿ ಮುರಳೀಧರ್ ಮನವಿ. ಚೂರಿ ಇರಿದು ವ್ಯಕ್ತಿಯ ಭೀಕರ ಕೊಲೆ, ಹಂತಕ ಪರಾರಿ, ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಸೇ ನೋ ಟು ಡ್ರಗ್ಸ್ ಘೋಷಣೆಯಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. ಈ ಕುರಿತು ಒಂದು ವರದಿ. ಯುವ ಪೀಳಿಗೆ ಓದಿಗಿಂತ ದುಶ್ಚಟಗಳಿಗೆ ಹೆಚ್ಚಾಗಿ ಮುಖ ಮಾಡುತ್ತಿದ್ದಾರೆ. ಅಲ್ಲಲ್ಲಿ ಸಿಗುವ ಗಾಂಜಾ, ಸಿಗರೆಟ್, ಎಣ್ಣೆ ಇನ್ನಿತರ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ತಂದೆ ತಾಯಿ ಕಷ್ಟಪಟ್ಟು ತನ್ನ ಮಕ್ಕಳನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಐಫೈ ಶಾಲಾ ಕಾಲೇಜುಗಳಿಗೆ ಹಾಕಿದ್ರೆ ಅವರು ಮಾತ್ರ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಪೋಷಕರ ಕನಸುಗಳಿಗೆ ಕೊಳ್ಳಿ ಇಡುತ್ತಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ. ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪೊಲೀಸರ ಜೊತೆ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಡ್ರಗ್ಸ್ ಅರಿವು ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಭವಾನಿ ಅವರು ಅರಿವು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಸ್ ನಿಲ್ದಾಣದಿಂದ ಸಾವಿರಾರು ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಭಿತ್ತಿ ಚಿತ್ರಗಳನ್ನು ಹಿಡಿದು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. ಈ ದಿನ ನಾವು ಆ್ಯಕ್ಚುಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಜಿಲ್ಲಾ ಚಿಕ್ಕಬಳ್ಳಾಪುರ ಪೊಲೀಸ್ ಅವರು ಸಮೇತದಲ್ಲಿ ಇವತ್ತಿನ ದಿನ ಎಲ್ಲರೂ ಮಕ್ಕಳ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ಡ್ ಡೇನ ಇದು ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಡ್ರಗ್ ಅಬ್ಯೂಸ್ ಡೇ. ಇದನ್ನು ಎಲ್ಲ ಜನಕ್ಕೂ ಕೂಡ ಗೊತ್ತಾಗಲಿ. ಡ್ರಗ್ ಅಂತ ನಾವು ಯಾವಾಗ ಏನು ಹೇಳ್ತೀವಿ ಅಂದರೆ ನಾರ್ಕೋಟಿಕ್ NDPS ಆ್ಯಕ್ಟಲ್ಲಿ ನಾರ್ಕೋಟಿಕ್ ಸೈಕೋ ಸಬ್ಸ್ಟೆನ್ಸ್ ಆ್ಯಕ್ಟ್ ಪ್ರಕಾರದಲ್ಲಿ ಯಾವ್ಯಾವ ಡ್ರಗ್ಸು ಮಾದಕ ವಸ್ತು ಅಂತ ನಾವು ಏನು ಹೇಳ್ತೀವೋ ಅದು ಬಂದಿದ್ದಲ್ಲಿ ಅದನ್ನು ಯಾರ್ಯಾರು ಯೂಸ್ ಮಾಡ್ತಾರೋ ಅಂಥವರೆಲ್ಲನೂ ಕೂಡ ನಮ್ಮ ಇಟ್ ಈಸ್ ಅಫೆನ್ಸ್ ಪನಿಷಬಲ್ ಅಂಡರ್ ದಿ ಆ್ಯಕ್ಟ್ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ನಾವು ಕಾಲೇಜು ಮತ್ತು ಸ್ಕೂಲಲ್ಲೆಲ್ಲ ನೋಡ್ತೀವಿ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಈಗ ಡ್ರಗ್ಗೆ ಒಳಗಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತಾ ಹೋಯ್ತು ಅಂದರೆ ಮೇ ಬಿ ದಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಬಟ್ ನೋಡಿ, ನಾವು ಒಂದು ಸ್ಟ್ರೆಸ್ನ ಲೆವೆಲ್ಗೆ ಹೋಗಿ ಇನ್ನೊಂದಕ್ಕೆ ಅಡಿಕ್ಟ್ ಆದರೆ ನಮ್ಮ ಜೀವನನ ನಾವು ಹಾಳು ಮಾಡ್ಕೊತೀವಿ. ಅದಕ್ಕೆ ನಾವು ಇಷ್ಟೇ ಹೇಳ್ತಾ ಇರೋದು, ದೇರ್ ಈಸ್ ಆಲ್ರೆಡಿ ಆನ್ ಆ್ಯಕ್ಟ್. ನಮ್ಮ ದೇಶದಲ್ಲಿ ಕೂಡ NDPS ಆ್ಯಕ್ಟ್ ಕಾಯ್ದೆದಲ್ಲಿ ಇದ್ದರೂ ಕೂಡ ನಾವು ಎಷ್ಟು ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್ ತೊಗೊಂಡ್ರೂ ಕೂಡ ಪೊಲೀಸವ್ರು ಕೂಡ ಭಾಳ ತುಂಬ ಅವರು ಎಲ್ಲೆಲ್ಲಿ ಸ್ಕೂಲು ಕಾಲೇಜ್ ಹತ್ರ ಎಲ್ಲ ಕಡೆನೂ ಕೂಡ ಹೋಗಿ ನೋಡಿದ್ರೂ ಕೂಡ ನಮ್ಮ ಅಷ್ಟು ಕಂಟ್ರೋಲಿಗೆ ಬರ್ತಾ ಇಲ್ಲ. ಅದ ಕಾರಣ ಏನಪ್ಪ ಅಂದರೆ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಾಗ್ಲಿಲ್ದಂಗೆ ಯೂಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದನ್ನು. ಸೊ ಎಸ್ಪೆಷಲಿ ಕಾಲೇಜ್ ಮಕ್ಕಳಿಗೆ ನಾವು ಜಾಸ್ತಿ ನೋಡ್ತೀವಿ. ಸೊ ಇದಕ್ಕೆ ನಾವು ಇಷ್ಟೇ ಹೇಳಬೇಕಾಗಿರೋದು, ಸೇ ನೋ ಟು ದಿ ಡ್ರಗ್ಸ್. ದ ರೀಸನ್ ಈಸ್ ಅದು ನಮ್ಮ ಜೀವನಕ್ಕೆ ಒಂದು ಸಲ ಡ್ರಗ್ಸ್ನ ಒಂದು ನಮ್ಮ ಜೀವನಕ್ಕೆ ಬಂತು ಅಂತಂದರೆ ಅದು ಡೆಫಿನೆಟಾಗಿ ವಿ ಕಾಂಟ್ ಲೀಡ್ ಎನ್ ಹೆಲ್ತಿ ಲೈಫ್ ಆ್ಯಂಡ್ ಇಟ್ ಈಸ್ ಎನ್ ಸೊಸೈಟಿಗೂ ಕೂಡ ಒಂದು ಮಕ್ಕಳಿಗೆ ಏನಾಗುತ್ತೆ ನೋಡಿ, ಅದನ್ನು ಇಟ್ ಈಸ್ ಎನ್
ಅವ್ರಿಗೆ ಜೀವನ ಸೊಸೈಟಿಗೂ ಕೂಡ ಅದು ಒಂದು ತೊಂದರೆ ಆದ ಇದು. ಅದನ್ನು ಅಡಚಣೆ ಮಾಡಬೇಕಾದ್ರೆ ಸ್ಟಾಪ್ ಮಾಡಬೇಕಂತಂದರೆ ಒಂದೇ ಒಂದು ವಿ ಹ್ಯಾವ್ ಟು ಸೇ ನೋ. ಅದು ಮಕ್ಕಳಿಂದನೇ ಶುರು ಆಗಬೇಕು. ಕಾಲೇಜ್ ಮಕ್ಕಳಿಂದನೂ ಕೂಡ ಇದನ್ನು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಹೋಯಿತು ಅಂದರೆ, ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಡೆಫಿನೆಟಾಗಿ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಇಲ್ಲೀಗಲ್ ಟ್ರಾಫಿಕಿಂಗ್ ಅಂತ ನಾವು ಏನು ಹೇಳ್ತೀವಿ, ಇದು ಡ್ರಗ್ಸ್ದನ್ನ ಎಲ್ಲ ಕಡೆನೂ ಕಂಟ್ರೋಲ್ ಮಾಡ್ಬೋದು. ಸೊ ಇದಕ್ಕೆ ನನ್ನ ಇಷ್ಟೇ, ಇವತ್ತಿನ ದಿನ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಇಟ್ಸ್ ನಾಟ್ ರೆಸ್ಟ್ರಿಕ್ಟೆಡ್ ಫಾರ್ ದಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಅಲ್ಲ, ಜನರುಗಳಿಗೆ ಒಂದು ಅವೇರ್ನೆಸ್ ಬರಲಿ ಅಂತ ಇವತ್ತು ನಾವು ನಮ್ಮ KSRTC ಬಸ್ ಸ್ಟ್ಯಾಂಡಿಂದ ಕನ್ನಡ ಭವನ ತನಕ ಮಾಡ್ತಾ ಇದ್ದೀವಿ. ಇದು ಆಮೇಲೆ ನಂತರ ಸ್ಟೇಜ್ ಪ್ರೋಗ್ರಾಮ್ ಇದೆ, ಅದು ಪೊಲೀಸ್ನವರು ಮುಂದುವರಿಸ್ಕೋತಾರೆ. ಇದನ್ನು ಇಷ್ಟೇ ಹೇಳಬೇಕು, ಸೇ ನೋ ಟು ದಿ ಡ್ರಗ್ಸ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಮೊದಲಾದ ಡ್ರಗ್ಸ್ ವಿರೋಧಿ ಅರಿವು ಜಾಥಾ ಕಾರ್ಯಕ್ರಮ ಕನ್ನಡ ಭವನದವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ನಂತರ ಜಿಲ್ಲಾ ಕನ್ನಡ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾದಕ ವಸ್ತು ದುರುಪಯೋಗ ವಿರೋಧಿ ಶಪಥ ಮಾಡಿದ ನಂತರ ಮಾತನಾಡಿದ ಅವರು, ಮಾದಕ ವಸ್ತುಗಳು ಜೀವನ ಎರಡನ್ನ ನಾಶ ಮಾಡುತ್ತದೆ. ನಾವು ಸದಾ ಆರೋಗ್ಯಪೂರ್ಣ, ಶಿಸ್ತಿನಿಂದ ಕೂಡಿದ ಮತ್ತು ಮಾದಕ ವಸ್ತು ಮುಕ್ತ ಜೀವನವನ್ನ ನಡೆಸಬೇಕು ಎಂದು ಮಕ್ಕಳಲ್ಲಿ ಅರಿವು ಮೂಡಿಸಿದ್ದಾರೆ. ದುರುಪಯೋಗದ ವಿರುದ್ಧ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಆರೋಗ್ಯಪೂರ್ಣ, ಶಿಸ್ತಿನಿಂದ ಕೂಡಿದ ಮತ್ತು ಎಂದು ಶ್ರದ್ಧಾಪೂರ್ವಕವಾಗಿ ಜೈ ಹಿಂದ್, ಜೈ ಹಿಂದ್. ಹಾಗಾಗಿ ಇವತ್ತು ನಮ್ಮ ಯುವಕರನ್ನ ಕಾಡ್ತಾ ಇರತಕ್ಕಂಥ ಸಮಸ್ಯೆಗಳಲ್ಲಿ ಪ್ರಮುಖವಾದಂಥ ಒಂದು ಸಮಸ್ಯೆಗಳಲ್ಲಿ ಇವತ್ತು ಡ್ರಗ್ ಸೇವನೆಯನ್ನ ಮಾಡ್ತಾ ಇರೋದು ಕೂಡ ಒಂದು ದುಷ್ಪರಿಣಾಮ ಬೀರ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಈ ಬಗ್ಗೆ ನಾವು ತುಂಬಾ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲ ಹದಿಹರೆಯದವರು ಇರ್ತೀವಿ. ಹದಿಹರೆಯದ ಒಂದು ಸ್ಥಿತಿಯಲ್ಲಿ ನಾವು ಅತ್ಯಂತ ಬೇಗ ಆಕರ್ಷಣೆಗೆ ಒಳಗಾಗ್ಬಿಡ್ತೀವಿ ಡ್ರಗ್ಸ್ ಸೇವನೆ. ಹಾಗಾಗಿ ಇದನ್ನ ಏನು ಡ್ರಗ್ಸ್ ಪೆಡ್ಲರ್ಸ್ ಅಂತ ಹೇಳಿ ಏನು ಕರಿತೀವಿ, ಅವರು ನಿಮ್ಮ ಶಾಲಾ ಕಾಲೇಜುಗಳ ಏನು ಹೊರಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಪಿಟಿ ಶಾಪ್ಸ್ಗಳಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಇದನ್ನ ತೆಗೆದುಕೊಳ್ಳಿಕ್ಕೆ ಪ್ರಚೋದನೆಯನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮೊದಲನೇದಾಗಿ ಅದನ್ನ ಒಂದು ಚಾಕ್ಲೇಟ್ ರೂಪದಲ್ಲೋ ಅಥವಾ ಟೀ ಕುಡಿಲಿಕ್ಕೆ ಹೋದಾಗ್ಲೋ ಕಾಫಿ ಕುಡಿಲಿಕ್ಕೆ ಹೋದಾಗ್ಲೋ ನಮಗೆ ಅರಿವೇ ಇರಲ್ಲ. ನಮಗೆ ಅರಿವೇ ಇಲ್ಲದ ರೀತಿಯಲ್ಲಿ ಇದಕ್ಕೆ ಈ ಬಲೆಯಲ್ಲಿ ಬೀಳಿಸ್ಕೊಳ್ಳಿಕ್ಕೆ ಮೊದಲನೇ ಪ್ರಯತ್ನ ನಡೆಯುತ್ತೆ. ಇದಕ್ಕೆ ಈ ವ್ಯಸನಿ ಆದ್ರಂತಲೂ ಇವತ್ತು ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ ಪ್ರಾರಂಭಿಸ್ಬಿಟ್ರೆ ಕೊನೆಗೆ ದಿನೇ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಅಂತ ಅನ್ಸುತ್ತೆ. ಆ ಟಾಲರೆನ್ಸ್ ಅಂತ ಏನಿರುತ್ತೆ ಅದು ಕೂಡ ಹೊರಟೋಗಿ ಕೊನೆಗೆ ಇನ್ನೂ ಬೇಕು, ಇನ್ನೂ ಡ್ರಗ್ಸ್ ಬೇಕು ಅಂತಕ್ಕಂಥ ಮಟ್ಟಕ್ಕೆ ನಮ್ಮ ಮನಸ್ಥಿತಿಗಳು, ಧೋರಣೆಗಳು ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಸಮಾಜದಲ್ಲಿ. ಹಲವಾರು ನೀವು TV ವಾಹಿನಿಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಇದರ ದುಷ್ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲಿರೋದನ್ನ, ನಮ್ಮ ಉಪನ್ಯಾಸಕರು ಇದ್ರ ಬಗ್ಗೆ ಬೆಳಕು ಚೆಲ್ಲಿರೋದನ್ನು ಕೂಡ ನಾವು ಗಮನಿಸಬಹುದು. ಬೆಳೀತಕ್ಕಂಥ ವಯಸ್ಸಿನಲ್ಲಿ ಆರೋಗ್ಯವಾದ ಜೀವನವನ್ನು ನಾವು ಇಟ್ಕೊಳ್ಬೇಕು. ನಮ್ಮ ಬುದ್ಧಿಯನ್ನ, ಮನಸ್ಸನ್ನ ಚೆನ್ನಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ. ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆದ್ರೆ ಇಂಥ ವ್ಯಸನಕ್ಕೆ ಒಮ್ಮೆ ನಾವು ಒಳಗಾಗ್ಬಿಟ್ರೆ ಓದುವ ಮನಸ್ಸು ಬರೋದಿಲ್ಲ. ಬೇರೆಯ ಸಮಾಜದ ಇತರ ವಿದ್ಯಾರ್ಥಿಗಳೊಂದಿಗೆ, ನಮ್ಮ ಪೋಷಕರೊಂದಿಗೆ, ನಮ್ಮ ಬಂಧು ಬಳಗದೊಂದಿಗೆ ನಾವು ಅವ್ರ ಜೊತೆಯಲ್ಲಿರ್ಬೇಕಿರ್ತಕ್ಕಂಥ ಮನಸ್ಸು ಬರೋದಿಲ್ಲ. ನಿಮಗೆ ಒಂದು ರೀತಿ ಮನಸ್ಸಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓ, ನಾನೇನೋ ಈ ತರ ವ್ಯಸನಿ ಆಗಿದ್ದೀನಪ್ಪ, ನನ್ನನ್ನು ಸಮಾಜ ನಿಮ್ಮನ್ನು ಹತ್ರಕ್ಕೆ ಮಾತಾಡಿಸ್ಲಿಕ್ಕೆ ಹೋದ್ರು ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಏನು ಒಂದು ಮನಸ್ಸಿರುತ್ತಲ್ಲ, ಅದು ಏನ್ ಅನ್ಸುತ್ತೆ ಅಂದ್ರೆ ಎಲ್ಲರಿಂದಲೂ ಕೂಡ ನಾನು ದೂರ ಆಗ್ಬೇಕು ಅಂತೇಳಿ ಬಯಸ್ಲಿಕ್ಕೆ ಪ್ರಾರಂಭಿಸುತ್ತೆ. ಈ ವೇಳೆ ವಿದ್ಯಾರ್ಥಿಗಳಿಂದ ಡ್ರಗ್ಸ್ ಸೇವನೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಕುರಿತು ಕಿರುನಾಟಕ ಮತ್ತು ಮೂಕಿ ಪ್ರದರ್ಶಿಸುವ ಮೂಲಕ ಅರಿವು ಮೂಡಿಸಿದ್ದು ಗಮನ ಸೆಳೆಯಿತು.
Caris, what are you doing? You are so silent nowadays. Caris, I am talking to you. Caris, I will switch off your phone. Mom, no, you can't do this. I have lot of friends there, Mom. No, you can't do this. What is this? What is this? It's just ordinary powder, Mom. Mom, sorry, Mom. I have secret, Mom. That's not ordinary powder. It's a drugs, Mom. What? Drugs? Mom, please. Please save my life, Mom. Caris? I want to be a little princess. Caris, oh God, please call doctor. Caris. ಸೋನ ಮುಕ್ತಿ ನರಳುತ್ತೆ ಕೈ ಬೆರಳುಗಳು ಬಳಲುತ್ತೆ ನಶೆ ನೆತ್ತಿಗೆ ಏರುತ್ತೆ ಈ ವಿಷ ಬದುಕನ್ನುಕೊಳ್ಳುತ್ತೆ ಡ್ರಗ್ಸ್ ವಿಶ್ವಕ್ಕೆ ಮಾರಿ ಯಮಲೋಕಕ್ಕೆ ದಾರಿ ಜೀವನ ಆಗುತ್ತೆ ದುಬಾರಿ ಬದುಕಿದಾಗಲೇ ಕಟ್ಕೊಂಡಂಗೆ ಕೋರಿ Say no to drugs. Everybody say no to drugs. Everybody say no to drugs. Everybody say no to drugs. ಬೇಡ ಮಾರ್ಗ ಬೇಡ ಇಲ್ಲ ಈ ಬರಿಯು ಶರೀಕ ಎಲ್ಲನ ಹಾಳು ಜೀವನ ಹಾಳು ಬೇಡ ಆ ಕೆಟ್ಟ ನರಕ ಸಮಾಜದಲ್ಲಿ ನಡೆಯೋ ಎಷ್ಟು ಅಪರಾಧಗೆ ಬಾ ಡ್ರಗ್ಸ್ ಅನ್ನು ವಿಷವ ಬಿಟ್ಟು ನಿನ್ನ ದೇಹ ನಿನ್ನ ದಾರಿಗೆ ಹೊಸ ಬದುಕು ನೀ ಕಡೆಯುವೆ Say no to drugs. Say no to drugs. Say no to drugs. Say no to drugs. ಎದ್ದೇಳು 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 ಯುವ ಶಕ್ತಿ ಡ್ರಗ್ಸ್ ಅನ್ನು ಶಾಪಕ್ಕೆ ಕೊಡಿಸೋಣ ಮುಕ್ತಿ ಬಲಿಯಾಗಲಿಗೆ ಮಾದಕರ ಬಲೆಗೆ ಜಾಗೃತಿ ಇರಲಿ ಭವಿಷ್ಯದ ಕಡೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮೊಂದಿಗೆ Say no to drugs. Say no to drugs. Say no to drugs. Say no to drugs. Thank you. ಕಾರ್ಯಕ್ರಮದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಸಿಇಒ ನವೀನ್ ಭಟ್, ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿಗಳಾದ ಶಿವಕುಮಾರ್, ರವಿಕುಮಾರ್, ವೃತ್ತ ನಿರೀಕ್ಷಕ ಮಂಜುನಾಥ್ ಹಾಗೂ ವಿವಿಧ ಶಾಲಾ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಬರೋಬ್ಬರಿ 7 ಅಂಗಡಿಗಳ ಬೀಗ ಮುರಿದು ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಘಟನೆ ಸಂಬಂಧ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಗೌರಿಬಿದನೂರು ನಗರದ ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿ ರಸ್ತೆಯಲ್ಲಿ ಬರೋಬ್ಬರಿ 7 ಅಂಗಡಿಗಳ ಬೀಗ ಮುರಿದು ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಬೆಳ್ಳಂಬೆಳಿಗ್ಗೆ ನಗರದ ಜನತೆ ಬೆಚ್ಚಿ ಬೀಳುವಂತಾಗಿದೆ. ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಇತ್ತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾತ್ರ ಒಂದು ಕಡೆ ಬೀಟ್ ವ್ಯವಸ್ಥೆ ಮಾಡಿದ್ರೆ ಮತ್ತು ನಗರದ ಜನಸಂದಣಿ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಫುಟ್ ಪೆಟ್ರೋಲಿಂಗ್ ಮಾಡಿದ್ದಾರೆ. ಆದರೂ ಸಹ ಕಳ್ಳತನಗಳು ಮಾತ್ರ ನಿಲ್ಲದೆ ಇರುವುದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ನಾವು ರಾತ್ರಿ 10 ಗಂಟೆಗೆ ಬಾಗಿಲು ಹಾಕೊಂಡು ಹೋದ್ವಿ. ಯಾವ ಬ್ಯಾಂಕ್? ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದರೆ ನಾವು ಈ ಥರ ಟೌನ್ ಸ್ಟೇಷನಿಂದ ಇದಾಗಿದೆಯಪ್ಪ, ನಿಮ್ಮ ಅಂಗಡಿ ಹತ್ರ ಬರ್ರಿ, ಈ ಥರ ಡೋರ್ ಹೊಡೆದಿದ್ದಾರೆ ಅಂತ ಪೊಲೀಸ್ ಅವ್ರು ಮಾಹಿತಿ ಕೊಟ್ಟರು. ನಾವಿಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಡೋರ್ ಎಲ್ಲ ಹೊಡೆದಿದ್ರು. ಒಳಗಡೆ ತೆಗೆದು ನೋಡೋ ಅಷ್ಟೊತ್ತಿಗೆ ಅವರು ಇಲ್ಲೊಂದು ಲೈಟ್ರ್ ಬೀಸ್ ಹಾಕಿದ್ರು. ಒಳಗಡೆ ಎಲ್ಲ ಓಡಾಡಿದ್ದಾರೆ. 10 ರೂಪಾಯಿ ನೋಟುಗಳು, ಒಂದು ಆ್ಯಂಡ್ರಾಯ್ಡ್ MI ಮೊಬೈಲು ಅದನ್ನು ತಗೊಂಡು ಹೋಗಿದ್ದಾರೆ. ಬೇರೆ ಇನ್ನೇನಾದರೂ ಹೋಗಿದೆ? ಬೇರೆ ಇನ್ನೇನು ಅಂಥದ್ದೇನು ಹೋಗಿಲ್ಲ ಸರ್. ಇನ್ನೂ ಒಳಗಡೆ ಎಲ್ಲ ಓಡಾಡಿದ್ದಾರೆ. ಒಂದು ಲೈಟ್ರು ಅವೆಲ್ಲ ಬಿಸಾಕಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಸನ್ನ ಕುಮಾರ್.
ಘಟನೆ ತಿಳಿದು ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಭಂಡಾರಿ ಹೋಮ್ ಅಪ್ಲಯನ್ಸಸ್, ಶಾಪ್ ನಂಬರ್ 22, ಆಚಾರ್ಯ ಕಾಂಪ್ಲೆಕ್ಸ್, ಗೌರಿಬಿದನೆ, ಯೂನಿಯನ್ ಬ್ಯಾಂಕ್ ಆಪೋಸಿಟ್. ರಾತ್ರಿ ಸುಮಾರು 4:15 ಕಳ್ತನ ಆಗಿದೆ. ಇವತ್ತಿನ ಬೆಳಗಿನ ಜಾವ ಸುಮಾರು 50,000 ರೂಪಾಯಿ ನಗದು ಹೋಗಿದೆ. ಅದರಲ್ಲಿ 30,000 ದೇವ್ರದ್ದು ಹುಂಡಿ ಹೋಗಿದೆ. ಆಮೇಲೆ 20,000 ನನ್ನ ಗ್ರಾಹಕರು LIC ಪ್ರೀಮಿಯಮ್ಗೆ ದುಡ್ಡು ಕೊಟ್ಟಿದ್ದರು ಕಟ್ಟಕ್ಕೆ. ಸೊ ಅದು 20,000 ಹೋಗಿದೆ. ಒಟ್ಟು 50,000. ಬೆಳಗಿನ ಜಾವ ನನ್ನ ಫ್ರೆಂಡು ಆದ ನಾಗ ಅಂತ ಫೋನ್ ಮಾಡಿ ಹೇಳಿದಂತ ತಿಳಿಸಿದ್ದಾನೆ. ಸೊ ಸುಮಾರು ಪೊಲೀಸ್ ಅವರೆಲ್ಲ ಬಂದು ನೋಡಿ, ಪತ್ರಕರ್ತರು ಬಂದು ಸಹಯೋಗದಿಂದ ಎಲ್ಲ ಬೇಗ ಕೆಲಸ ಆಗುತ್ತೆ ಅಂತ. ಅದು ಹಣ ಬಿಟ್ಟು ಬೇರೆ ಏನಾದರೂ ಹೋಗಿದ್ದ ನಿಮ್ಮ ಅಂಗಡಿಯಲ್ಲಿ? ಹಣ ಬಿಟ್ಟು ಬೇರೆ ಏನು ಹೋಗಿಲ್ಲ. ಬೇರೆ ಏನು ಹೋಗಿಲ್ಲ, ಬರೀ ಹಣನೇ ಹೋಗಿದೆ. ಅದೇನೇ ಇರಲಿ, ಜನಸಂದಣಿ ಇರುವ ರಸ್ತೆಯಲ್ಲಿ ಈ ರೀತಿ ಕಳ್ಳತನಗಳು ಆದರೆ ಯಾರು ಹೊಣೆ? ಸಿಸಿ ಕ್ಯಾಮೆರಾ ಹಾಕಿಸಿಕೊಳ್ಳದ ಅಂಗಡಿ ಮಾಲೀಕನದ್ದ ಅಥವಾ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನವ ಎಂದು ಸಾರ್ವಜನಿಕ ವಲಯದಲ್ಲಿ ಬಿಸಿ ಚರ್ಚೆಯಾಗುತ್ತಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧವಾಗುತ್ತದೆ. ನಗರ ಹಾಗೂ ತಾಲೂಕು ಮಾದಕ ವಸ್ತುಗಳ ಮುಕ್ತವಾಗಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮನವಿ ಮಾಡಿದರು. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ವೈಎಸ್ಪಿ ಮುರಳೀಧರ್ ಚಾಲನೆ ನೀಡಿ ಮಾತನಾಡಿದರು. ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನವಾಗಿದೆ. ಯುವ ಶಕ್ತಿ ಮುಂದಿನ ದೇಶ ಕಟ್ಟುವ ಶಕ್ತಿಯಾಗುತ್ತದೆ. ಹೀಗಾಗಿ ಯುವಜನತೆ ಮಾದಕ ವಸ್ತುಗಳ ಚಟಕ್ಕೆ ಜಾರಬಾರದು. ಇತ್ತೀಚೆಗೆ ನಗರ ಹಾಗೂ ತಾಲೂಕಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳ ಮಾರಾಟ ಪ್ರಕರಣಗಳು ವರದಿಯಾಗಿವೆ. ಇದಕ್ಕೆ ಕಡಿವಾಣ ಹಾಕಬೇಕು. ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ಅವರ ಋಣ ಹೇಗೆ ತೀರಿಸ್ಕೋಬೇಕು ಅನ್ನೋದೇ ಮರೆತು ಬಿಟ್ಟು ಅವರಿಗೆ ತೀರಲಾರದ ನಷ್ಟ ತರ್ತಾ ಇದ್ದೀವಿ. ಮತ್ತೆ ಫಸ್ಟ್ ಆಫ್ ಆಲ್ ಕ್ಯಾಶ್ಲೆಸ್ ಸೊಸೈಟಿ ವಿ ಕ್ಯಾನ್ ಕ್ರಿಯೇಟ್. ಒಂದು ಆಕ್ಸಿಡೆಂಟ್ ಆದರೆ ಯಾವ ಕ್ಯಾಸ್ಟ್ ಬ್ಲಡ್ ಅಂತ ಕೇಳಲ್ಲ, ಯಾವ ಡಾಕ್ಟ್ರು ಯಾವ ಕ್ಯಾಸ್ಟ್ ಡಾಕ್ಟ್ರು ಅದು ಟ್ರೀಟ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಯಾರು ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಟೆಡ್ ಅಂತ ಹೇಳಿ ನೀವೆಲ್ಲರೂ ಮನಸ್ಸು ಮಾಡಿ, ಕ್ಯಾಸ್ಟ್ ಇಲ್ಲ, ಜೆಂಡರ್ ಮಾತ್ರ ಇದೆ, ಒಂದು ಮೇಲ್ ಅಂಡ್ ಫಿಮೇಲ್. ಇದು ಮಾತ್ರ ದಯವಿಟ್ಟು ನೀವು ಫ್ಯೂಚರಲ್ಲಿ ಇದನ್ನ ಅಳವಡಿಸಿಕೊಂಡು ನಾವು ಕ್ಯಾಶ್ಲೆಸ್ ಸೊಸೈಟಿಯನ್ನು ಏರ್ಪಾಡು ಮಾಡಬೇಕಾಗ್ತದೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಅಂತಾರಾಷ್ಟ್ರೀಯ ಮಾದಕ ವ್ಯಸನಿಗಳ ವಿರೋಧ ದಿನ ಆದ್ದರಿಂದ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸೇರಿ ಈ ಮಾದಕ ವ್ಯಸನಿಗಳ ಪರಿಣಾಮ ಏನಿರುತ್ತೆ ಅದರ ಬಗ್ಗೆ ಅವೇರ್ನೆಸ್ ಮಾಡಲು ಈ ಜಾಥಾ ಹಮ್ಮಿಕೊಂಡಿದ್ದೀವಿ. ಇದರ ಅಂಗವಾಗಿ ಅವರಿಗೆ ಅವೇರ್ನೆಸ್ ಮಾಡೋಕ್ಕೂ ಸಹ ಒಂದು ಸಭೆಯನ್ನು ಈ ದಿನ ಏರ್ಪಾಟು ಮಾಡ್ತಿದ್ದೀವಿ. ನೀವೆಲ್ಲ ಸಹಕಾರ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಗರದ ಪ್ರವಾಸಿ ಮಂದಿರದಿಂದ ಸಾವಿರಾರು ವಿದ್ಯಾರ್ಥಿಗಳಿಂದ ಜನಜಾಗೃತಿ ಜಾಥಾ ಆರಂಭವಾಗಿ ಜೋಡಿ ರಸ್ತೆ, ಬೆಂಗಳೂರು ವೃತ್ತದಲ್ಲಿ ಸಂಚರಿಸಿತು.
ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ನಗರ ಹಾಗೂ ಗ್ರಾಮಾಂತರ ಠಾಣೆಗಳ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿ, ಶಾಲಾ ಕಾಲೇಜುಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾಡಿನ ಸಮಸ್ತ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಹಾಗೂ ರಾಜ್ಯದ ಜನಪ್ರಿಯ ನಾಯಕರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಕೆವಿ ಅಭಿಲಾಷ್, ಅಧ್ಯಕ್ಷರು, ವಕೀಲರ ಸಂಘ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಪ್ರಣಮ್ಯ ಎನ್ಕ್ಲೇವ್, ರೇರಾ ಅಂಡ್ ಕೂಡ ಅಪ್ರೂವ್ಡ್ ಪ್ರೀಮಿಯಂ ಫ್ಲಾಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇದೀಗ ಪ್ರವಾಸಿ ತಾಣಗಳ ಕಣಜವಾದ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಪ್ರಣಮ್ಯ ಎನ್ಕ್ಲೇವ್. ಸ್ಥಳ ನಾಗಾರ್ಜುನ ಕಾಲೇಜ್ ಹತ್ತಿರ, ಕೊತ್ತನೂರು, ಚಿಕ್ಕಬಳ್ಳಾಪುರ. 30/40 ಪ್ರೀಮಿಯಂ ಫ್ಲಾಟ್ ಫಾರ್ ಸೇಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 20 ನಿಮಿಷಗಳ ಪ್ರಯಾಣ ಹಾಗೂ ಈಶಾ ಫೌಂಡೇಶನ್ನಿಂದ 10 ನಿಮಿಷಗಳ ಪ್ರಯಾಣ. 24 ಗಂಟೆಗಳ ಭದ್ರತಾ ಸೌಲಭ್ಯ, 40 ಅಡಿ ಸಿಸಿ ರಸ್ತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ವಾಕಿಂಗ್ ಪಾತ್, LED ಸ್ಟ್ರೀಟ್ ಲೈಟ್ಸ್, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ಕಾಲ ನೀರಿನ ಸೌಲಭ್ಯ, ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ, ರೋಡ್ ಸೈಡ್ ಪ್ಲಾಂಟೇಶನ್, ಓವರ್ ಹೆಡ್ ಟ್ಯಾಂಕ್ ಸೌಲಭ್ಯಗಳೊಂದಿಗೆ ನಿಮಗಾಗಿ ಸಿದ್ಧಗೊಂಡಿದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕ್ಸ್ ಇನ್ ಲೋನ್ಸ್ ಅವೈಲಬಲ್. ಇನ್ನೇಕೆ ತಡ, ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಹಿಂದೆ ಭೇಟಿ ಕೊಡಿ. ಪ್ರಣಮ್ಯ ಎನ್ಕ್ಲೇವ್, ಪ್ರಾಜೆಕ್ಟ್ ಬೈ ಪ್ರೀತಿ ಬಿಲ್ಡರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8373972972 9880044366. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ, 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB, PCMCS, PCB, PCM ತರಬೇತಿ
ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ. ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್. ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ.ವಿ. ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ. ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. Another number 88446982. ಗೌರಿಬಿದನೂರಿನಲ್ಲಿ ವ್ಯಕ್ತಿಯೊಬ್ಬನನ್ನು ಚಾಕುವಿನಿಂದ ಇರಿದು ಬರ್ಬರ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಕೈಗಾರಿಕಾ ಪ್ರದೇಶ ಕುಡುಮಲಕುಂಟೆ ಖಾಸಗಿ ಬಾರ್ ಮುಂಭಾಗ ವ್ಯಕ್ತಿಯೊಬ್ಬನಿಗೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. 45 ವರ್ಷದ ರವಿಚಂದ್ರ ಕೊಲೆಗೀಡಾದ ದುರ್ದೈವಿಯಾಗಿದ್ದಾನೆ. ರವಿಚಂದ್ರ ಮೂಲತಃ ಆಂಧ್ರಪ್ರದೇಶದ ತುಮಕುಂಟೆ ನಿವಾಸಿಯಾಗಿದ್ದು ಗೌರಿಬಿದನೂರು ಕೈಗಾರಿಕಾ ಪ್ರದೇಶದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ. ಆಂಧ್ರಪ್ರದೇಶದ ಹಿಂದೂಪುರ ಬಾಪೂಜಿ ನಗರ ನಿವಾಸಿಯಾಗಿದ್ದಾನೆ. ಗೌರಿಬಿದನೂರಿನಲ್ಲಿ ಅಶೋಕ್ ಎಂಬ ಯುವಕ ಮನೆಯಲ್ಲಿದ್ದ ರವಿಚಂದ್ರಗೆ ಮಧ್ಯಾಹ್ನ ಫೋನ್ ಕರೆ ಮಾಡಿ ನಾನು ಗೇಟ್ನಲ್ಲಿ ಇದ್ದೇನೆ ಬಾ ಎಂದು ಕರೆದುಕೊಂಡು ಹೋಗಿದ್ದಾನೆ. ಮನೆಯಲ್ಲಿ ಇದ್ದ ಮಗನನ್ನ ಫೋನಿನ ಮೂಲಕ ಕರೆಸಿಕೊಂಡು ಚಾಕುವಿನಿಂದ ಇರಿದು ಈ ರೀತಿ ಕೊಲೆ ಮಾಡಿದ್ದಾರೆ ಎಂದು మృతన ತಾಯಿ రామంజమ్మ ಹೇಳಿದ್ದಾರೆ. తక్కువడింది నువ్వు వాడి ఇద్దరు కలిసి తాగకపోయాక కూడా నువ్వు డబ్బులు అడుగుతూ ఉండేదంటే లేదమ్మా నేను బ్యాంకుకు పోవాలి అని నేను దుడ్లు ఇస్తే సార్ 1000 రూపాయలు తీసుకొని వచ్చేసి అదే లాస్ట్. ఏం పని చేస్తా ఉంటారు? వాడు వెల్డింగ్ సార్. సద్గురు లేదు ఇవిడ. ఎవరు మీ అబ్బాయి ఇంట్లో ఉన్నాడు? ఎవరు ఫోన్ చేయండి? వాడు ఈడు సంతపిల్లుడు అశోక్ అనేవాడు. మీకు ఎట్లా తెలిసే? వాళ్ళే ఫోన్ చేయండి. వాడి పేరు చెప్పే కదా. ఏం అశోక ఎడు ఉండవు అని. నేను టీవీ చూస్తూ ఉన్నాను అని. మా అమ్మ అన్నం పెట్టలేదు నాకు, నేను ఇంట్లోనే ఉంటాను అని నేను చెప్పేది. అన్నం ఎలా పెట్టరాదా? ఇంట్లో పెట్టింది అన్నం తినకుండా పరాడుతూ ఉంటావు, నీకేం బుద్ధి లేదా? అన్నం పెట్టలేదు అని అందరికీ చెప్పుకుంటావు అంటే సార్. గలాట్ చేయలేదు. డబ్బులు ఇస్తే
తీసుకొని వచ్చేసి బ్యాంకుకి పోతాను. ఏం చెప్పలు వచ్చింది? 2:30కి. అశోక్ ఏమన్నా మీ ఇంట్లోకి వచ్చింది? మా ఇంటి తగ్గలేదు. గేట్లో ఉంటాను రా బామ్మర్ది అనేవాడు. వాడు గేట్లకి వెళ్ళాడు డబ్బులు తీసుకొని. చెక్ పోస్ట్ గేట్? చెక్ పోస్ట్లకి. సరే, మీ కొడుకు? అవును సార్, పేరు? మా పేరు రామంజం. घटना ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ಮತ್ತಿತರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೇಸು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಪೊಲೀಸರು ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಗಂಗೋತ್ರಿ ಬಾರ್ ಇದೆ, ಆ ಬಾರ್ ಹೊರಗಡೆ ಜಸ್ಟ್ ಔಟ್ಸೈಡ್ ಒಂದು ಮರ್ಡರ್ ಆಗಿದೆ. ಈ ಥರ ನಮಗೆ ಈವ್ನಿಂಗ್ ಅರೌಂಡ್ 5:30 5 ಗಂಟೆ ಅರೌಂಡ್ ಮಾಹಿತಿ ಬಂದಿದೆ. ಸೊ ನಮ್ಮ ಮಾಹಿತಿ ಪ್ರಕಾರ ಡಿಸೀಸ್ಡ್ದು ಹೆಸರು ರವಿಚಂದ್ರ, 45 ಇಯರ್ಸ್, ಉಪ್ಪಾರ ಕಾಸ್ಟ್. ಅವರು ಫ್ಯಾಬ್ರಿಕೇಟರ್ ಆಗಿ ಕೆಲಸ ಮಾಡ್ತಾರೆ. ಅವ್ರದ್ದು ವಾಸ ಹಿಂದೂಪುರ ಆಂಧ್ರ ಪ್ರದೇಶಲ್ಲಿದೆ. ತುಮಕುಂಟ ಚೆಕ್ ಪೋಸ್ಟ್ ಆಂಧ್ರ ಪ್ರದೇಶಲ್ಲಿದೆ ಅವ್ರದ್ದು ವಾಸ. ಸೊ ಅವ್ರದ್ದು ಬಾಡಿ ಸಿಕ್ಕಿದೆ. ಏನಾದರೂ ಯಾರು ಸ್ಟ್ಯಾಬಿಂಗ್ ವಗೇರ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ. ಸೊ ನಮ್ಮ ಮಾಹಿತಿ ಪ್ರಕಾರ ಏನಾದರೂ ಒಬ್ಬರು ಇತ್ತು, ಅವ್ರ ಜೊತೆಗೆ ಯಾರು ಮಾತಾಡ್ತಾ ಇತ್ತು. ಆ ಟೈಮ್ಗೆ ಏನಾದರೂ ಗಲಾಟೆ ವಗೇರ ಆಗಿ ಅವ್ರಿಗೆ ನೈಫಿಂದ ಏನು ಸ್ಟ್ಯಾಬಿಂಗ್ ವಗೇರ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ. ಆರೋಪಿ ಆಮೇಲೆ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ. ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ನಾವು ಬೇಗ ಪತ್ತೆ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ ಅವರಿಗೆ. ಆರೋಪಿಗೆ ಈಗ ಮಾಹಿತಿ ಇದೆ, ನಮಗೆ ಬೇಗ ಅರೆಸ್ಟ್ ಮಾಡ್ತೀವಿ ಅವರಿಗೆ. ಅದು ನಾವು ಎಲ್ಲ ಪತ್ತೆ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ತಾ ಇದ್ದೀವಿ, ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಎಲ್ಲ ವಿಚಾರ ಏನೇನು ಹೆಂಗಲ್ಲಿದೆ ಅದು ಎಲ್ಲ ಕೇಳ್ತಾ ಇದ್ದೀವಿ. ಈಗ ನಮಗೆ ಕ್ಲಿಯರ್ ಇಲ್ಲ, ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಗುತ್ತೆ ಏನು ಮೋಟಿವ್ ಇದೆಯಾ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಆರೋಗ್ಯ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಅಂಗನವಾಡಿ ಕೇಂದ್ರದಲ್ಲಿ ವಿಟಮಿನ್ ಎ ಅನ್ನಾಂಗ ಪೂರಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆರೋಗ್ಯ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ದಿಪ್ಪೂರು ಅಂಗನವಾಡಿ ಕೇಂದ್ರದಲ್ಲಿ ವಿಟಮಿನ್ ಎ ಅನ್ನಾಂಗ ಪೂರಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೂನ್ 26ರಿಂದ 10ರವರೆಗೆ ರಾಜ್ಯದಾದ್ಯಂತ 1 ರಿಂದ 5 ವರ್ಷದ ಮಕ್ಕಳಿಗೆ ಮೊದಲನೆಯ ಸುತ್ತಿನ ವಿಟಮಿನ್ ಎ ಅನ್ನಾಂಗ ಪೂರಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಆರೋಗ್ಯವಂತ ಮಹಿಳೆಯು ತನ್ನ ಮಗುವಿಗೆ 6 ತಿಂಗಳವರೆಗೆ ಎದೆ ಹಾಲನ್ನ ಉಣಿಸಿದ್ರೆ ಆ ಮಗುವಿಗೆ ಅಗತ್ಯವಿರುವಷ್ಟು ಎ ಅನ್ನಾಂಗ ದೊರೆಯುತ್ತದೆ. ನಂತರ ಆ ಮಗುವಿಗೆ ಎದೆ ಹಾಲಿನೊಂದಿಗೆ ಸಾಕಷ್ಟು ಎ ಅನ್ನಾಂಗವಿರುವ ಆಹಾರ ಪದಾರ್ಥಗಳನ್ನ ಪೂರಕವಾಗಿ ನೀಡಬೇಕಾಗುತ್ತದೆ. ಈ ಆಧಾರದ ಮೇಲೆ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಎ ಅನ್ನಾಂಗ ಪೂರಕವಾಗಿ ನೀಡಿದಲ್ಲಿ ಅವರಲ್ಲಿ ಎ ಅನ್ನಾಂಗದ ಕೊರತೆಯಿಂದ ಉಂಟಾಗುವ ಎರುಳು ಕುರುಡು ಮತ್ತು ಬಿಟಾಟ್ ಸ್ಪಾಟ್ಗಳನ್ನ ತಡೆಯಬಹುದಾಗಿದೆ. ಎ ಅನ್ನಾಂಗ ಕೊಬ್ಬಿನಲ್ಲಿ ಕರಗುವ ಅನ್ನಾಂಗವಾಗಿದೆ. ಈ ಅನ್ನಾಂಗ ದೇಹಕ್ಕೆ ಹೆಚ್ಚಾಗಿ ದೊರಕಿದಲ್ಲಿ ಅದು ಯಕೃತ್ನಲ್ಲಿ ಸಂಗ್ರಹಗೊಂಡು 6 ತಿಂಗಳವರೆಗೆ ದೇಹಕ್ಕೆ ಲಭ್ಯವಿರುತ್ತದೆ. ಈ ಉದ್ದೇಶದಿಂದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಎ ಅನ್ನಾಂಗ ಪೂರಕವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಂದಿದೆ ಬಿಡು ಅಂತ ಅನ್ಕೊಳ್ತೀವಿ ಅಷ್ಟೇ. ಆದ್ರೆ ಈ ವಿಟಮಿನ್ ಎ ಕೊರತೆ ಇದ್ದವ್ರಿಗೆ ಬರುತ್ತೆ ಅಂತ ನಾವು ಅವಾಗ ಗೊತ್ತಾಗತ್ತ ನಮ್ಗೆ? ಇಲ್ಲ. ದೊಡ್ಡವ್ರು ಆದ್ಮೇಲೆ ಅವಾಗ ವಿಟಮಿನ್ ಎ ಕೊಟ್ರೂ ಏನು ಯೂಸ್ ಇಲ್ಲ, ಏನು ಪ್ರಯೋಜನನೇ ಇಲ್ಲ. ಅವಾಗ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವ್ ಯಾವಾಗ ಮಕ್ಕಳಲ್ಲಿ ಅಂದ್ರೆ 59 ಮಂತ್ಸ್ ಅಂದ್ರೆ 5 ವರ್ಷದವರೆಗೂ ಅದೇನಿದೆ 6 ತಿಂಗಳಿಗೆ ಒಂದ್ಸಲ ಹಾಕೋದು, ಅದನ್ನ ಏನಕ್ಕೆ ಹಾಕ್ತಿವಿ ಅಂತಂದ್ರೆ ನಾವು ತಿನ್ನೋ ಆಹಾರದಲ್ಲಿ ವಿಟಮಿನ್ ಎ ಸಿಗದೆ ಇರಬಹುದು, ನಮ್ಗೆ ಸಾಕಾಗುವಷ್ಟು ಸಿಗದೆ ಇರಬಹುದು. ಆ ಸಾಕಾಗದಷ್ಟು ಸಿಗದೆ ಇರೋದನ್ನ ಇದ್ ಮಾಡೋದಕ್ಕೆ ಈ ಸಿರಪ್ ರೀತಿಯಲ್ಲಿ ಕೊಡ್ತಾ ಇದೀವಿ. ಅದನ್ನ ಇವಾಗ 6 ತಿಂಗಳಿಂದ ಹಿಡ್ಕೊಂಡು 5 ವರ್ಷದವರೆಗೂ ಏನಿದೆ ಆ ವಿಟಮಿನ್ ರೀತಿಯಲ್ಲಿ ಕೊಟ್ಟಾಗ, ಸಿರಪ್ ರೀತಿಯಲ್ಲಿ ಕೊಟ್ಟಾಗ ದೊಡ್ಡವರಾದ್ಮೇಲೆ ಬರತ್ತಲ್ವಾ ಕಣ್ ಕಾಣಿಸ್ದಿರೋದು ನೈಟ್ ಬ್ಲೈಂಡ್ನೆಸ್ ಅನ್ನೋದು ಏನಿದೆ ಅದು ಬರೋದಿಲ್ಲ. ಆದ್ರೆ ನಮ್ಗೆ ಆ ವಿಷಯ ಅವಾಗ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ನಾವ್ ಇವಾಗ ಮಕ್ಳಿರೋವಾಗ ಏನ್ ಅದನ್ನ ತಿಳ್ಕೊಂಡು ಕೊಡ್ತೀವೋ, ಇವಾಗ ವ್ಯಾಕ್ಸಿನೇಷನ್ ಮಕ್ಳಿಗೆ ಇಂಜೆಕ್ಷನ್ಗಳು ಕೊಡೋದಿರ್ಬೋದು, ಇವಾಗ ಬಂದು ಎಷ್ಟೊಂದು ಜನ ಹಾಕ್ಸ್ಕೊಂಡ್ ಬಂದ್ರಿ. ಈ ಇಂಜೆಕ್ಷನ್ಸ್ ಇರ್ಬೋದು, ಈ ವಿಟಮಿನ್ ಎ ಸಿರಪ್ ಇರ್ಬೋದು, ಇವನ್ನೆಲ್ಲ ಏನಕ್ಕೆ ಕೊಡ್ತೀವಿ ಅಂದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ಆ ತರ ಕಾಯಿಲೆಗಳೆಲ್ಲ ಬರಬಾರ್ದು ಅನ್ನೋ ರೀಸನ್ಗೆ ಕೊಡೋದು. ಇವಾಗ್ಲೇ ಬರ್ದೇ ಇರ್ಬೋದು ಮಕ್ಕಳಿಗೆ, ಬಟ್ ದೊಡ್ಡವರಾದ್ರೂ ಅದ್ರ ಎಫೆಕ್ಟ್ ಇರುತ್ತೆ ಅನ್ನೋದಕ್ಕೆ ಕೊಡೋದು.
ಮಗುವಿಗೆ 9 ತಿಂಗಳು ತುಂಬಿದ ನಂತರ ದಡಾರ ರುಬೆಲ್ಲಾ ಲಸಿಕೆಯೊಂದಿಗೆ 1 ಲಕ್ಷ ಇಂಟರ್ನ್ಯಾಷನಲ್ ಯೂನಿಟ್ಸ್ ಎ ಅನ್ನಾಂಗ ನೀಡಲಾಗುವುದು. ನಂತರ ವರ್ಷದಲ್ಲಿ 2 ಬಾರಿ 6 ತಿಂಗಳ ಅಂತರದಲ್ಲಿ 2 ಲಕ್ಷ IU 5 ವರ್ಷದವರೆಗೆ ನೀಡಲಾಗುವುದು. ಇದರಿಂದಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ಸಾವು ನೋವುಗಳನ್ನು ಕಡಿಮೆ ಮಾಡಬಹುದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಿರಿಯ ಶುಶ್ರೂಷಕ ಅಧಿಕಾರಿ, ದೇಪೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಜುನ, ಮಮತಾ, ಶುಶ್ರೂಷಕಿ ನಳಿನ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮಸ್ಥರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ.
ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ದಿ ಜ್ಯುವೆಲರಿ ವರ್ಲ್ಡ್ ಆಭರಣ ಪ್ರದರ್ಶನ ಮತ್ತು ಮಾರಾಟ. ಭಾರತದಾದ್ಯಂತ 20ಕ್ಕೂ ಹೆಚ್ಚು ಟಾಪ್ ಜ್ಯುವೆಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡುತ್ತಿದ್ದಾರೆ. ದಿನಾಂಕ ಜೂನ್ 27 ಶುಕ್ರವಾರ, 28 ಶನಿವಾರ ಮತ್ತು 29 ಭಾನುವಾರ ಬೆಳಗ್ಗೆ 10 ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಶ್ರೀದೇವಿ ಪ್ಯಾಲೇಸ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಉಚಿತ ಪ್ರವೇಶವಿರುತ್ತದೆ. ಬನ್ನಿ, ಆಭರಣ ಮೇಳದಲ್ಲಿ ಭಾಗವಹಿಸಿ. ಲಕ್ಕಿ ಡ್ರಾ ಮೂಲಕ ಡೈಮಂಡ್ ರಿಂಗ್ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7760559393. ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಪ್ರಯುಕ್ತ ಒಕ್ಕಲಿಗರ ಸಂಘ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಪ್ರಯುಕ್ತ ಒಕ್ಕಲಿಗರ ಸಂಘ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಶಿಬಿರಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ರಕ್ತವೆಂಬುದು ಯಾವುದೇ ಕಾರ್ಖಾನೆಯಲ್ಲಿ ಉತ್ಪಾದನೆಯಾಗುವುದಿಲ್ಲ. ರಕ್ತ ಕೊಟ್ಟರೆ 4 ಜೀವಗಳನ್ನು ಉಳಿಸಬಹುದು. ಪ್ರತಿಯೊಬ್ಬರೂ ಸಹ ರಕ್ತ ನೀಡಿ ಸಾರ್ಥಕತೆ ಮೆರೆಯಿರಿ ಎಂದು ಯುವಕರಿಗೆ ಕಿವಿ ಮಾತು ಹೇಳಿದ್ದಾರೆ. ನಮ್ಮ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಬ್ಲಡ್ಡು ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ಮತ್ತೊಂದು ಎಲ್ಲೂ ಸಿಕ್ಕೋದಿಲ್ಲ. ಮನುಷ್ಯನ ದೇಹದಲ್ಲಿ ಮಾತ್ರನೇ ರಕ್ತ ಸಿಕ್ಕೋದು. ಸುಮಾರು 4 ಲೀಟ್ರು 4.5 ಲೀಟ್ರ್ ಇರ್ತೈತೆ. ಈ ರಕ್ತನೇ ನಾವು ಬೇರೆ ರೋಗಿಗಳಿಗೆ ಉಪಯೋಗಿಸಿ ಅವ್ರ ಪ್ರಾಣ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಈ ರಕ್ತವನ್ನು ಸೇಕರಣೆ ಮಾಡಿ ಅದ್ಯಾವುದೇ ಇದಿಲ್ಲ ಕಂಪ್ನಿಗಳಿಗೆ ಅದೆಲ್ಲ ಕೊಡ್ತಾರೆ. ಅಲ್ಲಿ ಕಳಿಸಿದ್ರೆ ಅವರು ಎಮರ್ಜೆನ್ಸಿಗೋಸ್ಕರ ಉಪಯೋಗಿಸ್ಕೊಂಡು ಪ್ರಾಣ ರಕ್ಷಣೆಗೋಸ್ಕರ ಅವರು ಇದು ಮಾಡ್ತಾರೆ. ಅದರಿಂದ ಈ ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ, ಬ್ಲಡ್ ಕೊಡೋದ್ರಿಂದ ಯುವಕರನ್ನು ಒಂದು ಉತ್ಸಾಹ ಬರ್ತೈತೆ. ಆ ಯುವಕರು ನೋಡಿ ಇವತ್ತು 2 ಪ್ಯಾಕೆಟು 3 ಪ್ಯಾಕೆಟು ಅಂದರೆ 200 ಅದೇನು ಕೊಡ್ತಾರಲ್ಲ 250 ml ಕೊಟ್ಟಿದ್ದಾರೆ. ಆ ರೀತಿ ಕೊಟ್ಟಿರೋದ್ರಿಂದ ಒಳ್ಳೆಯದಾಗ್ತೈತೆ. ಈ ರಕ್ತ ಕೊಡಬೇಕು, ಆವಾಗ ಕೊಟ್ಟರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಂಪೇಗೌಡರ 516ನೇ ಜಯಂತಿ ಅಂಗವಾಗಿ ಒಕ್ಕಲಿಗರ ಸಂಘದ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ರಕ್ತದಾನ ಶಿಬಿರಕ್ಕೆ ಎಲ್ಲ ಯುವಕರು ಉತ್ಸಾಹದಿಂದ ಬರ್ತಾ ಇದ್ದಾರೆ. ರಕ್ತದಾನವನ್ನು ಮಾಡೋ ಮುಖಾಂತರ ಬೇರೆಯವರ ಪ್ರಾಣವನ್ನು ಉಳಿಸುವಂಥ ಪ್ರಯತ್ನ ಆಗುತ್ತೆ. ಅದು ಒಳ್ಳೆಯ ಕೆಲಸ ಅಂತೇಳಿ ಸಂಘದ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಇಡೀ ತಾಲೂಕಿನಿಂದ ಎಲ್ಲ ಕಡೆ ಒಂದು ವಿಶೇಷವಾಗಿ ಒಂದು ಮೀಡಿಯಾ ಮುಖಾಂತರ ಆಗಿರ್ಬೋದು, ಎಲ್ಲ ಮುಖಾಂತರ ಅನೌನ್ಸ್ ಮಾಡೋದ್ರಿಂದ ಹೆಚ್ಚು ರಕ್ತದಾನ ಶಿಬಿರ ರಕ್ತದಾನ ಸಂಗ್ರಹ ಆಗುತ್ತೆ. ಆ ರಂಗದ ಸಂಗ್ರಹವನ್ನು ನಾವು ಬೇರೆಯವರಿಗೆ ದಾನ ಮಾಡೋದ್ರಿಂದ ಒಳ್ಳೆಯ ಕೆಲಸ. ಈ ಕೆಂಪೇಗೌಡರ ಒಂದು ಸೇವೆ ನಾವು ಸ್ವಲ್ಪ ಸೇವೆ ಮಾಡೋದ್ರಿಂದಾಗುತ್ತೆ ನಮ್ಮ ಸಂಘದಿಂದ. ಆ ಸೇವೆಯನ್ನು ಇವತ್ತು ಉಪಯೋಗ ಆಗಲಿ, ಎಲ್ಲ ಯುವಕರು ಬಂದು ರಕ್ತದಾನ ಮಾಡಿರುವಂಥವ್ರಿಗೂ ಮತ್ತು ಮಾಡೋವ್ರಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು. ಇನ್ನು ಶಿಬಿರದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ಮತ್ತಿತರರು ರಕ್ತ ನೀಡಿದ್ದಾರೆ. ಶಿಬಿರದಲ್ಲಿ ಒಟ್ಟು 48 ಯೂನಿಟ್ ರಕ್ತ ಸಂಗ್ರಹಣೆಯಾಗಿದೆ ಎಂದು ಮಾಹಿತಿ ದೊರಕಿದೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಎನ್ ಚನ್ನಪ್ಪ ರೆಡ್ಡಿ, ಎಂ ಪ್ರಕಾಶ್, ವಿಕೆ ಮಂಜುನಾಥ್ ಸೇರಿದಂತೆ ಒಕ್ಕಲಿಗ ಮುಖಂಡರು ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಧಿಕಾರಿಗಳಿಗೆ ನೀವೇ ಒಂದು ಮೀಟಿಂಗ್ ಕರೀರಿ, ನಮ್ಮ ರೈತರು ಕರೀರಿ. ನಾವೇನು ಸುಳ್ಳು ಹೇಳಿ ಇನ್ನೊಂದೇನಿಲ್ಲ. ಯಾಕಂದ್ರೆ ಇವತ್ತು ತಗೊಳ್ಳೋರು ಯಾರು ಬರ್ತಾ ಇಲ್ಲ. ರೋಡ್ಗಳೇನೋ ದಂಡ್ಯ ಬರ್ತಾ ಇದೆ, ಅರೆವೇರ್ಸ್ ಬರ್ತಾ ಇದೆ ಈ ತಾಲೂಕಲ್ಲಿ. ಆದರೆ ಬೇರೆ ಕಡೆಗಳಿಂದ ಯಾವೊಬ್ಬ ವ್ಯಾಪಾರಸ್ಥರು ಬರ್ತಾ ಇಲ್ಲ.
ಬಾಗೇಪಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಉದ್ಭವಿಸಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಮಾರುಕಟ್ಟೆ ನಿರ್ದೇಶಕರು ತಹಸೀಲ್ದಾರ್ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಪರಿಹಾರ ಸಿಗದ ಕಾರಣ ಮಂಡಿ ವ್ಯಾಪಾರಸ್ಥರಿಗೆ ರೈತರಿಗೆ ಅನ್ಯಾಯ ಆಗುತ್ತಿದೆ ಎಂದು ರೊಚ್ಚಿಗಿದ್ದ ಮಂಡಿ ವ್ಯಾಪಾರಸ್ಥರು ರೈತರು ತಮ್ಮ ವಹಿವಾಟನ್ನು ಸ್ಥಗಿತಗೊಳಿಸಿ ರಸ್ತೆ ತಡೆ ನಡೆಸಿ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡಿ ವ್ಯಾಪಾರಸ್ಥ ಎಚ್ಎನ್ ನಂಜುಂಡ ಮಾತನಾಡಿ, ಬಾಗೇಪಲ್ಲಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ 20 ವರ್ಷಗಳಿಂದ ಮಂಡಿ ಮರ್ಚೆಂಟ್ ಆಗಿದ್ದೇನೆ. ಮಾರುಕಟ್ಟೆಗೆ ವ್ಯಾಪಾರಸ್ಥರ ಬೇಡಿಕೆಗೆ ಅನುಗುಣವಾಗಿ ರೈತರು ತರಕಾರಿ ಬೆಳೆಗಳನ್ನು ತರುತ್ತಿದ್ದರೂ ಖರೀದಿಸುವ ವ್ಯಾಪಾರಸ್ಥರು ಇಲ್ಲದಂತಾಗಿದೆ. ಟೊಮೊಟೊ ಸೇರಿ ತರಕಾರಿ ಹರಾಜಿಗೆ ನಿರ್ದಿಷ್ಟ ಸಮಯ ನಿಗದಿಪಡಿಸಿದ ಹಿನ್ನೆಲೆಯಲ್ಲಿ ಕೆಲ ಮಂಡಿ ವ್ಯಾಪಾರಸ್ಥರು ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಖರೀದಿಸಿರುವ ತರಕಾರಿಯನ್ನು ಬಾಗೇಪಲ್ಲಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಿ ಹೊರ ರಾಜ್ಯದ ದಲ್ಲಾಳಿಗಳಿಗೆ ಅಗತ್ಯವಿರುವಷ್ಟು ಸರಕನ್ನು ಲಾರಿಗಳಿಗೆ ತುಂಬಿಸಿ ಕಳುಹಿಸುತ್ತಾರೆ. ಇದರಿಂದ ಸ್ಥಳೀಯ ರೈತರು ತರುವ ಟೊಮೊಟೊ ತರಕಾರಿಗಳನ್ನು ಹರಾಜು ಸಹ ಹಾಕದೆ ಹಾಗೆ ಬಿಟ್ಟು ಬಿಡುತ್ತಿದ್ದು ಈ ಭಾಗದ ರೈತರಿಗೆ ಅನ್ಯಾಯ ಆಗುತ್ತಿದೆ. ಇದರಿಂದ ಸ್ಥಳೀಯ ಮಂಡಿ ವ್ಯಾಪಾರಸ್ಥರ ಬಳಿ ಇರುವ ತರಕಾರಿಗೂ ಬೇಡಿಕೆ ಇಲ್ಲದಂತಾಗಿದೆ. ಮಂಡಿಯಲ್ಲಿ ದಾಸ್ತಾನು ಮಾಡುವ ತರಕಾರಿ ಕೊಳೆತು ನಷ್ಟ ಸಂಭವಿಸುತ್ತಿದೆ ಎಂದು ಅಳಲು ತೋಡಿಕೊಂಡರು. ಜಾಸ್ತಿ ಬೆಳೆದಿದ್ದಾರೆ, ಇಲ್ಲಿ ಜಾಗ ಸಾಕಾಗಲ್ಲ, ಬೇಗ ಬನ್ನಿ ಮೇಡಮ್, ಇಮಿಡಿಯೇಟ್ಲಿ ಯಾವುದೋ ಒಂದು ನೀವು ಕ್ರಮ ತಗೋಬೇಕು, ಎಲ್ಲ ಮೀಟಿಂಗ್ ಮಾಡಿ ಆದಷ್ಟು ಬೇಗ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೆ. ಆದರೆ ಯಾವುದೇ ಕಾರಣಕ್ಕೆ ಅವರು ಬಂದಿಲ್ಲ. ಮತ್ತು APMC ಮಾರ್ಕೆಟ್ ಇಲ್ಲಿ ಮೇಡಮ್ ಅವರು ಒಂದು ದಿವಸ ಆದರೂ ರೈತರ ಸಮಸ್ಯೆಗಳಾಗಿರಲಿ, ಇಲ್ಲಿ ಮಂಡಿ ಮರ್ಚೆಂಟ್ ಸಮಸ್ಯೆ ಆಗಿರಲಿ ಯಾವುದೇ ರೀತಿ ಪರಿಷ್ಕಾರ ಇಲ್ಲ. ಅದಕ್ಕೆ ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಇನ್ನೊಂದೇನೆಂದರೆ ಲೈಸೆನ್ಸ್ಗಳು ಬೇರೆ ಜಾಸ್ತಿ ಕೊಟ್ಟಿದ್ದಾರೆ. ಇದು ಸ್ಟೋರೇಜ್ ಏನಿದೆಯೋ ಇದು ರೈತರಿಗೆ ಏನು ಉಪಯೋಗ ಆಗ್ತಾ ಇಲ್ಲ. ಇದು ಸುತ್ತಲೂ ಅನುಪಯುಕ್ತವಾಗಿದೆ. ಇದು ಸುತ್ತಲೂ ಸ್ವಲ್ಪ ಹೊಡೆದುಬಿಟ್ಟು ಇಲ್ಲಿ ಫುಟ್ಪಾತ್ ಮೇಲೆ ಇವತ್ತು ಇಟ್ಕೊಂಡಿದ್ದಾರೋ ಅವರಿಗೆಲ್ಲ ಈ ಫುಟ್ಪಾತ್ ಮೇಲೆ ಖಾಲಿ ಮಾಡಿಸಿ ಅವರಿಗೆಲ್ಲ ಒಂದು ಜಾಗ ಕೊಡಿಸ್ಬೇಕು ಅಂತ ಇಲ್ಲಿ ಮುಂದ್ಗಡೆ ಇರುವಂಥ ಈ ಕೋಲ್ಡ್ ಸ್ಟೋರೇಜಲ್ಲಿ ಕೊಡಬೇಕು ಅನ್ನೋದು ಒಂದು ಸಮಸ್ಯೆ. ಇನ್ನೊಂದೇನೆಂದರೆ ರೈತರು ಇವತ್ತು ಬೆಳಗ್ಗೆ ತರೋಕ್ಕಾಗ್ತಾ ಇಲ್ಲ, 8 ಗಂಟೆಗೆ 9 ಗಂಟೆಗೆ ತರೋಕ್ಕಾಗ್ತಾ ಇಲ್ಲ. 7 ಗಂಟೆ ಮೇಲೆ ಮಾರಾಟ ಮಾಡಬೇಕು. ಯಾಕಪ್ಪ ಅಂದರೆ ಇದು NH7 ಪಕ್ಕದಲ್ಲಿರೋದ್ರಿಂದ ತುಂಬ ಅನುಕೂಲ ಇರುತ್ತೆ. ಬೇರೆ ಕಡೆಗಳಿಂದ ವ್ಯಾಪಾರಸ್ಥರು ಬರ್ತಾರೆ. ಇಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ರೈತರಿಗೆ ದಿನೇ ತುಂಬ ಅನ್ಯಾಯ ಆಗ್ತಾ ಇದೆ. ರೈತರು ಬೆಳೆದು ಇವತ್ತು 9 ಗಂಟೆಗೆ ತರ್ತಾರೆ ಅಂದ್ಕೊಳ್ರಿ. ಇವರು ನಮ್ಮ ಮರ್ಚೆಂಟ್ಸು ಸ್ವಲ್ಪ ಜನ ಏನು ಮಾಡ್ತಾ ಇದ್ದಾರೆ, ವ್ಯಾಪಾರಸ್ಥರು ಏನು ಮಾಡ್ತಾ ಇದ್ದಾರೆ, ಬೆಳಗ್ಗೆ 3 ಗಂಟೆಗೆ ತಮಿಳುನಾಡಿಂದನೋ ಮತ್ತು ಇನ್ನೊಂದು ಬೆಂಗಳೂರಿಂದನೋ ಯಶವಂತಪುರದಿಂದನೋ ಅನಂತಪುರದಿಂದನೋ ಅಲ್ಲಿಂದ ತರಕಾರಿಗಳನ್ನು ಕೊಂಡ್ಕೊಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ರೈತರು ತಗೊಂಡು ಬರ್ತಾ ಇರೋದು ದಿನೇ ರೇಟ್ ಕಡಿಮೆ ಆಗ್ತಾ ಇದೆ, ಅವ್ರಿಗೆ ದಿನ ಅನ್ಯಾಯ ಆಗ್ತಾ ಇದೆ. ರೈತ ಗುಂಡ್ಲಪಲ್ಲಿ ನಾಗರಾಜು ಮಾತನಾಡಿ, ಮಾರುಕಟ್ಟೆಯಲ್ಲಿ ಸ್ಥಳೀಯ ರೈತರು ಬೆಳೆಯುವ ತರಕಾರಿಗಳ ಬದಲಿಗೆ ಹೊರಗಿನ ಮಾರುಕಟ್ಟೆಗಳಿಂದ ಖರೀದಿಸುವ ತರಕಾರಿಗಳನ್ನು ಮಾರಾಟ ಮಾಡುವವರೇ ಹೆಚ್ಚು ಮಂದಿ ಇದ್ದಾರೆ. ಹರಾಜಿಗೆ ಮಧ್ಯಾಹ್ನದ ನಂತರ ಸಮಯ ನಿಗದಿ ಮಾಡಬೇಕು. ಹೊರಗಿನ ಮಾರುಕಟ್ಟೆಯ ತರಕಾರಿಗಳ ಮಾರಾಟಕ್ಕೆ ನಿಷೇಧ ವಿಧಿಸಿ ಸ್ಥಳೀಯ ರೈತರು ಬೆಳೆದ ತರಕಾರಿಗಳನ್ನು ಖರೀದಿಸುವ ವ್ಯಾಪಾರಸ್ಥರಿಗೆ ಮಾತ್ರ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ನಾವು ವಿವಿಧ ತರಕಾರಿಗಳು ಬೆಳೀತಾ ಇರ್ತೀವಿ. ಹೀರೆಕಾಯಿ, ಬೀನ್ಸು ಎಲ್ಲ ಬೆಳೀತಾ ಇರ್ತೀವಿ. ಇದು ಏನು ತಗೊಂಡು ಬಂದು ಹಾಕಕ್ಕೆ ಒಂದು ಒಂದು ಮುಖ್ಯವಾದ ಸಮಯ ಒಂದು ಇಲ್ಲ ಇದಕ್ಕೆ. ಯಾವಾಗಂದ್ರೆ ಆವಾಗಲೇ ಮೊದಲು 12 ಗಂಟೆ ಇತ್ತು, 11 ಗಂಟೆ, 9 ಗಂಟೆ ಇತ್ತು, 7 ಗಂಟೆಗೆ ಆಗಿದೆ. ವ್ಯಾಪಾರಸ್ಥರು ಒಂದ್ಸಲ ಬರ್ತಾರೆ, ಒಂದ್ಸಲ ಬರೋದಿಲ್ಲ. ಇವತ್ತು ತುಂಬ ತರಕಾರಿ ಬಂದಿದ್ದು ಇಷ್ಟು ದಿನ ಎಲ್ಲ 15-20 ರೂಪಾಯಿ ಹೋಗ್ತಾ ಇತ್ತು ಹೀರೆಕಾಯಿ. ಇವಾಗ ಖಾಲಿ 10 ರೂಪಾಯಿಗೆ 8 ರೂಪಾಯಿ ಬಂದುಬಿಟ್ಟಿದೆ ಇವಾಗ. ಅದಕ್ಕೆ ಕಾರಣ ಏನು ಗೊತ್ತಾ, ಟೈಮಿಂಗೇ ಒಂದು ಸರಿಯಾಗಿಲ್ಲ. 3 ಗಂಟೆ ಮೇಲೆ ಮಾರ್ಕೆಟ್ ಓಪನ್ ಮಾಡಿದರೆ ಎಲ್ಲ ವ್ಯಾಪಾರಸ್ಥರು ಬರ್ತಾರೆ, ತಗೊಂಡು ಹೋಗ್ತಾರೆ, ಪಾರ್ಸಲ್ ಹೋಗುತ್ತೆ, ಬೇರೆ ಕಡೆಯಿಂದ ಬರ್ತಾರೆ. ಇವಾಗ ಈ 8 ಗಂಟೆಗೆ 9 ಗಂಟೆಗೆ ಯಾರು ಬರೋದಿಲ್ಲ, ಹಂಗೆ ಇದೆ ತರಕಾರಿ. ಇವತ್ತು ಸೇಲ್ಸೇ ಆಗಿಲ್ಲ, ಹಂಗಾಗ್ಬಿಟ್ಟಿದೆ. ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಒಂದು ಟೈಮು, ಒಂದು 3 ಗಂಟೆ 2 ಗಂಟೆ ಮೇಲೆ ಪ್ರಾರಂಭ ಮಾಡಬೇಕು. ಮರ್ಚೆಂಟ್ ಎಲ್ಲರೂ ಯಾರು ತಗೊಂಡು ಬಂದರೂ ವ್ಯಾಪಾರ ಮಾಡಬಾರ್ದು, ಹಂಗೆ ಇಟ್ಕೊಂಡು 3 ಗಂಟೆ ಮೇಲೆ ವ್ಯಾಪಾರ ಮಾಡಬೇಕು. ಈ ಸಂದರ್ಭದಲ್ಲಿ ರೈತರಾದ ಜಿಸಿ ಬಾಲಪ್ಪ, ರಾಜಶೇಖರ, ನಾಗೇಶ್, ಜನಾರ್ದನ, ಚಿನ್ನಪ್ಪಯ್ಯ, ಗಂಗರಾಜು, ನಾರಾಯಣಪ್ಪ, ವೆಂಕಟಸ್ವಾಮಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ನಿಖಿಲ್ ಅವರು ಬಹಳ ದೊಡ್ಡ ತಮಿಳ್ ಆರ್ಟಿಸ್ಟ್, ಅವರು ಜೋರ ಚಪ್ಪಾಳೆ ಬರೋ ಸ್ನೇಹಿತರೆ ನೋಡಿ. ಅವರು ಸಹ ಡೆಂಕನಕೋಟಿ ಬಹಳ ದೊಡ್ಡ ತಮಿಳ್ ಆರ್ಟಿಸ್ಟ್ ನೋಡಿ. ಇಂಥವ್ರಿಗೆ ನಾವು ಬಹಳ ಸಂತೋಷದಿಂದ ವೆಲ್ಕಮ್ ಮಾಡಬೇಕು. ಶ್ರೀ ಮನೋಜ್ ಫ್ರೆಂಡ್ ಕರ್ನಾಟಕ ಅವಾರ್ಡ್ಸ್ 2025ರ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರಿನ ವಿಜಯನಗರ ಕಾಸಿಯ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ದೇವನಹಳ್ಳಿ ತಾಲೂಕು ಆವತಿ ಗ್ರಾಮ ಪಂಚಾಯಿತಿಯ ಗೊಬ್ಬರಗುಂಟೆಯ ಖ್ಯಾತ ತಬಲಾ ಕಲಾವಿದ ಎನ್ ನಿಖಿಲ್ ಅವರಿಗೆ ಅತ್ಯುತ್ತಮ ಡೋಲು ಕಲಾವಿದ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಡೋಲು ಕಲಾವಿದರಾದ ಡಾ ಡೆಂಕನಿಕೋಟೆ ವಿ ಮಣಿ, ಕವಿ ಕೆ ಕಲ್ಯಾಣ್, ಮಾಜಿ ಯೋಧರಾದ ಸುಬೇದಾರ್ ಮೇಜರ್, ಮಾಜಿ ಡಿಸಿತ್
ಖ್ಯಾತ ವೈದ್ಯರಾದ ಡಾಕ್ಟರ್ ಟಿಎಚ್ ಆಂಜಿನಪ್ಪ ಸೇರಿದಂತೆ ಮತ್ತಿತರ ಗಣ್ಯರು ಎನ್ ನಿಖಿಲ್ಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು. ಎನ್ ನಿಖಿಲ್ ಅವರು ಬಹಳ ದೊಡ್ಡ ತಮಿಳ್ ಆರ್ಟಿಸ್ಟ್ ಅವರು, ಜೋರ ಚಪ್ಪಾಳೆ ಬರೋ ಸ್ನೇಹಿತರೆ ನೋಡಿ, ಅವರು ಸಹ ತೆಂಕಣೆ ಕೊಡಿ ಮಣಿಯವರ ಹತ್ರ ಒಂದು ಅವನ ಅವಾರ್ಡ್ ತಗೋಬೇಕು ಅಂತ ಬಹಳ ಆಸೆಯಿಂದ ಬಹಳ ದೂರದಿಂದ ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ಇರ್ಬೇಕು ಸರ್ ಎಲ್ರಿಗೂ, ಕಲಾವಿದರು, ಯೂತ್ ಆರ್ಟಿಸ್ಟ್ಗಳಿಗೆ. ನೆಕ್ಸ್ಟ್ ಶ್ರೀ ಮನೋಜ್ ವೆಲ್ಲು ನೋಡಿ, ಕರ್ನಾಟಕದಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋದು ಕಷ್ಟ ಅಂತಾರೆ, ಇವರು ಕೇರಳದಿಂದ ಬಂದಿದ್ದಾರೆ ನೋಡಿ, ಬಹಳ ದೊಡ್ಡ ತಬಲಾ ಆರ್ಟಿಸ್ಟ್ ನೋಡಿ. ಇಂಥವ್ರಿಗೆ ನಾವು ಬಹಳ ಸಂತೋಷದಿಂದ ವೆಲ್ಕಮ್ ಮಾಡಬೇಕು. ಶ್ರೀ ಮನೋಜ್ ವೆಲ್ಲು ಪರ್ಕ್ಯೂಷನ್ ರಿದಮ್ ಆರ್ಟಿಸ್ಟ್ ಅಂಡ್ ಕೇರಳ ಕರ್ನಾಟಕ ಅಂಡ್ ಹಿಂದೂಸ್ತಾನಿ ರಿದಮ್ ಇನ್ಸ್ಟ್ರೂಮೆಂಟ್ ಟ್ರೈನರ್, ಕೇರಳದಿಂದ ಬಂದಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ, ಸೇ ನೋ ಟು ಡ್ರಗ್ಸ್ ಘೋಷಣೆ, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ಪೊಲೀಸರು. ಮುಂದುವರೆದ ಸರಣಿ ಕಳ್ಳತನಗಳು, ಪೊಲೀಸರಿಗೆ ಸವಾಲಾದ ಕಳ್ಳರು, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧ, ಮಾದಕ ವಸ್ತುಗಳಿಂದ ದೂರವಿರಿ, ಡಿವೈಎಸ್ಪಿ ಮುರಳೀಧರ್ ಮನವಿ. ಚೂರಿ ಇರಿದು ವ್ಯಕ್ತಿಯ ಭೀಕರ ಕೊಲೆ, ಹಂತಕ ಪರಾರಿ, ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.